ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಷ್ಟೇ ಯೋಚನೆ ಮಾಡಿದ್ರು ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಆ ನಂದಿನಿ ದಿಢೀರಂತ ಬಂದ್ಲು, ಇದ್ದಕ್ಕಿದ್ದಾಗೆ ಇಲ್ಲಿಂದ ಹೊರಟೋದ್ಲು. ಹೀಗೆ ನೋಡಿದ್ರೆ ಅವಳು ಬಂದಿದ್ದಾಳೆ. ಎಲ್ಲಿ ಹೋಗಿರ್ಬೋದು ಅವಳು? ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಮಾಮ್ ಏನು ಯೋಚನೆ ಮಾಡ್ತಿದ್ಯಾ? ಮಾಡಿ ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಇರಕ್ ಬಿಟ್ಬಿಡ್ತೀಯಾ ಪ್ಲೀಸ್? ಮಾಮ್ ಯಾವಾಗಲೂ ಇದನ್ನೇ ಹೇಳ್ತಿರ್ತೀಯ. ಇಲ್ಲ ಮಾಮ್, ಇವತ್ತು ಅದು ಏನು ಯೋಚನೆ ಮಾಡ್ತೀಯ ಅಂತ ನಂಗೆ ಗೊತ್ತಾಗಬೇಕು. ಒಬ್ಬಳೇ ಏನೋ ಪ್ಲಾನ್ ಮಾಡ್ತೀಯಾ, ಲಾಸ್ಟಿಗೆ ಸೋಲ್ತೀಯಾ. ಮಾಡಿ ನಿನ್ ಜೊತೆ ಪ್ಲಾನ್ ಮಾಡೋದಾಗ್ಲೂ ಸೋತಿದ್ದೀನಿ. ಮಾಮ್ ಇವಾಗ ಅದೆಲ್ಲ ಬಿಟ್ಟಾಕು ಮಾಮ್. ಗೆಲ್ಲೋದು ಸೋಲೋದು ಇದ್ದಿದ್ದೆ, ಆದರೆ ನಾವು ಏನೇ ಪ್ಲಾನ್ ಮಾಡಿದ್ರು ಇಬ್ರು ಒಟ್ಟಿಗೆ ಪ್ಲಾನ್ ಮಾಡಬೇಕು. ಈ ಮನೆನ ಮುಳುಗಿಸ್ಬೇಕು ಅಂದರೆ ನಿನ್ನೊಬ್ಳು ಕೈಯಿಂದ ಸಾಧ್ಯ ಇಲ್ಲ. ನನ್ನ ಸಪೋರ್ಟ್ ಬೇಕು. ಅಂಥದ್ರಲ್ಲಿ ನೀನು ನನ್ನಿಂದ ಏನೇನೋ ಸೀಕ್ರೆಟ್ಸ್ನ ಮುಚ್ಚಿಟ್ಟಿದ್ಯಾ. ಮಾಮ್ ಅದೆಲ್ಲ ಗೊತ್ತಿಲ್ಲ ಮಾಮ್. ನಂಗೆ ಏನೇ ವಿಚಾರ ಆದ್ರೂ ಗೊತ್ತಾಗಬೇಕು. ನೀ ಈ ರೀತಿ ಸೀಕ್ರೆಟಾಗಿ ಯೋಚನೆ ಮಾಡೋದ್ರಿಂದ ಖಂಡಿತ ಆ ಪ್ಲಾನ್ ಸಕ್ಸಸ್ ಆಗಲ್ಲ. ಸೋತು ಸೋತು ಕಡೆಗೆ ಒಂದಿನ ನಾವೇ ಸಮಾಧಿ ಆಗ್ಬಿಡ್ತೀವಿ. ಜಸ್ಟ್ ಸ್ಟಾಪ್ ಇಟ್ ಮಾಡಿ. ಏನೇನೋ ಮಾತಾಡ್ಬೇಡ. ಮಾಮ್ ಏನೇನೋ ಮಾತಾಡ್ತಿರೋದು ನೀನು. ಎಷ್ಟೋ ಸಲ ಅರ್ಥ ಆಗದೆ ಇರೋ ಥರ ಮಾತಾಡೋದು ನೀನೇ. ನಿನ್ನ ತಲೆಯಲ್ಲಿ ಏನಿರುತ್ತೆ, ಏನು ಓಡ್ತಾ ಇರುತ್ತೆ, ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಇದೆಲ್ಲ ಯಾವುದು ನಂಗೆ ಗೊತ್ತಾಗಲ್ಲ. ಹೇಳು ಮಾಮ್, ಏನು ವಿಚಾರ ಅಂತ ಹೇಳು, ನಂಗೆ ಗೊತ್ತಾಗಬೇಕು. ಹೇಳು ಮಾಡಿ. ನೀನು ಈಗ ಇದ್ದಕ್ಕಿದ್ದಾಗೆ ಹೇಳು ಹೇಳು ಅಂದ್ರೆ ನಾನು ಏನು ಅಂತ ಹೇಳಿ? ನನ್ನ ತಲೆಯಲ್ಲಿ ಈಗ ಓಡ್ತಾ ಇರೋದು ಒಂದೇ ಒಂದು ವಿಷಯ. ಆ ನಂದಿನಿ ಎಲ್ಲಿಗೆ ಹೋದ್ಲು? ಅವಳು ಈ ಮನೆಗೆ ಯಾಕೆ ಬಂದ್ಲು? ಇಲ್ಲಿಂದ ಹೇಗೆ ಹೋದ್ಲು? ಈಗ ಏನ್ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಾಗ್ಬೇಕು. ಇದೆಲ್ಲ ಯೋಚನೆ ಮಾಡಿ ತಲೆ ಕೆಟ್ಟೋಗಿದೆ. ನೀನ್ ನಿಜವಾಗ್ಲೂ ನಾನು ಸಹಾಯ ಮಾಡ್ಲೇಬೇಕು ಅಂತಿದ್ರೆ ಮೊದಲು ಆ ಶ್ರಾವಣಿ ಅಮ್ಮ ಎಲ್ಲಿದ್ದಾಳೆ ಹೋಗಿ ಹುಡುಕೋ. ಮಾಮ್, ಶ್ರಾವಣಿ ಅಮ್ಮನ ಅಂದ್ರೆ ಶ್ರಾವಣಿ ಅವರಮ್ಮ ಇನ್ನೂ ಬದುಕಿದಾರ? ಅದು ಮಾಡಿ. ವಾಟ್ ಇಸ್ ದಿಸ್ ಮಾಮ್? ನಿನ್ ಮಾತು ನಿಜನಾ? ನೀನ್ ಇಷ್ಟೊತ್ತು ಮಾತಾಡಿದ್ದು ಶ್ರಾವಣಿ ಅಮ್ಮನ ಬಗ್ಗೆನಾ? ನಿಜ ಹೇಳು ಮಾಮ್, ನನಗೆ ಇವತ್ತು ನಿಜ ಏನು ಅಂತ ಗೊತ್ತಾಗ್ಲೇಬೇಕು. ಶ್ರಾವಣಿ ಅವರಮ್ಮ ಬದುಕಿದಾರೆ ಅನ್ನೋ ವಿಚಾರನ ಯಾಕೆ ಮುಚ್ಚಿಟ್ಟಿದೆ? ನನಗೆ ಯಾಕೆ ಹೇಳಿರಲಿಲ್ಲ? ಅವ್ರು ಇಷ್ಟು ದಿವಸ ಎಲ್ಲಿದ್ರು? ಹೇಳ್ತೀನಿ ಮಾಡಿ, ಎಲ್ಲ ಹೇಳ್ತೀನಿ. ಇನ್ನು ಮುಂದೆ ನಿನ್ನ ಹತ್ರ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಶ್ರಾವಣಿ ಅಮ್ಮ ಬದುಕಿದ್ದಾಳೆ, ಆದ್ರೆ ಅವಳು ಬದುಕಿದ್ದಾಳೆ ಅನ್ನೋ ವಿಚಾರ ನನಗಿನ್ನೂ ನಂಬಕ್ಕಾಗ್ತಿಲ್ಲ. ಅವಳು ಬದುಕಿರಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ನಾನು ಅವಳನ್ನ ನನ್ನ ಕೈಯಾರೆ ಕೊಂದಿದ್ದೀನಿ. ಮಾಮ್, ನೀನ್ ಶ್ರಾವಣಿ ಅವರಮ್ಮ ಕೊಲೆ? ಇದನ್ನೇ ನಾನು ಹೇಳಿದ್ದ. ನಿನಗಿನ್ನೂ ನನ್ನ ಬಗ್ಗೆ ಎಷ್ಟೊಂದು ವಿಷಯ ಗೊತ್ತಿಲ್ಲ ಅಂತ. ನೀನು ನಿನ್ನ ತಾಯಿನ ನಿನಗೆ ಬುದ್ಧಿ ಬಂದಾಗಿಂದ ನೋಡ್ತಿದ್ಯಾ ಅಷ್ಟೇ. ಆದ್ರೆ ನಿನ್ನ ತಾಯಿ ಬುದ್ಧಿ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ ಮಾಡಿ. ನಾನು ಸಾಲಿಗ್ರಾಮದಲ್ಲಿದ್ದಾಗ ಅನ್ಬಿಲಿವೇಬಲ್ ಮಾಮ್, ನೀನು ಇಷ್ಟೊಂದೆಲ್ಲ ಮಾಡಿದ್ಯಾ? ನಂಗೆ ನಂಬಕ್ಕೆ ಆಗ್ತಿಲ್ಲ ಮಾವ್. ನಾನು ಈಗ ಅದೇ ಪರಿಸ್ಥಿತಿಯಲ್ಲೇ ಇದ್ದೀನಿ. ಸತ್ತು ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ದವಳು ನನ್ನ ಕಣ್ಣೆದುರುಗಡೆನೇ ಬಂದಿದ್ದಾಳೆ. ಅದು ಈ ಮನೆಗೆ ಬಂದಿದ್ದಾಳೆ. ಈ ಮನೆನಾ? ಹೌದು ಮಾಡಿ. ವೀರುಗೆ ಡಯಟಿಷಿಯನ್ ಅಂತ ಮುಖ ಮುಚ್ಕೊಂಡು ಬಂದ್ಲಲ್ಲ ಮಾಮ್, ಜಾನ್ಕಿ? ಎಸ್, ಅವಳೇ ನಂದಿನಿ. ಮಾಮ್, ಈ ವಿಚಾರ ನೀನು ಮುಂಚೆ ಯಾಕೆ ಹೇಳಲಿಲ್ಲ? ಮುಂಚೆನೇ ಗೊತ್ತಾಗಿದ್ರೆ ಅವಳು ನಿನ್ನೆ ಸಾಯಿಸ್ಬೋದಿತ್ತಲ್ಲ. ಅದಷ್ಟು ಸುಲಭ ಅಲ್ಲ ಮಾಡಿ. ಸತ್ತು ಹೋಗಿದ್ದಾಳೆ ಅನ್ಕೊಂಡಿರೋಳು
ಮತ್ತೆ ನಮ್ ಕಣ್ಣೆದುರುಗಡೆ ಬಂದು ನಿಂತಿದ್ದಾಳೆ ಅಂದ್ರೆ ಅವಳು ಸಾಮಾನ್ಯದವಳೇ ಅಲ್ಲ. ಅವಳು ಶಕ್ತಿನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅವಳು ಮಾತ್ರ ಅಲ್ಲ, ನೀನು ಸಾಮಾನ್ಯದವಳಲ್ಲ. ರಿಯಲಿ ಯುವರ್ ಗ್ರೇಟ್. ಆವಾಗಿನ ಕಾಲದಲ್ಲೇ ಅಷ್ಟೊಂದೆಲ್ಲ ಕೆಲಸ ನಿಭಾಯಿಸಿದ್ಯಾ ಅಂದಮೇಲೆ ಇನ್ನು ಧೈರ್ಯನ ಮೆಚ್ಚಲೇಬೇಕು. ಮಾಮ್, ಇವಾಗ ನಂದಿನಿ ಎಲ್ಲಿದ್ದಾಳೆ? ಅವಳೇನಾದರೂ ಮಾವನ ಹತ್ರ ಎಲ್ಲ ವಿಚಾರನ ಹೇಳ್ಬಿಟ್ರೆ? ಇಲ್ಲ ಮಾಡಿ, ನನಗ ಭಯ ಇಲ್ಲ. ಯಾಕಂದ್ರೆ ವೀರು ಮನ್ಸಲ್ಲಿ ನಾನು ಬಿತ್ತಿದ ವಿಷದ ಬೀಜ ಈಗ ಬೆಳೆದು ಹೆಮ್ಮರವಾಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಅವನು ನಂದಿನಿನ ನಂಬಲ್ಲ, ಅವಳನ್ನ ಕ್ಷಮಿಸಲ್ಲ. ಹಾಗೂ ವೀರುಗೆ ಸತ್ಯ ಗೊತ್ತಾಗ್ಲೇಬೇಕು ಅಂದ್ರೆ ಅದನ್ನ ಸಾಬೀತುಪಡಿಸೋದಕ್ಕೆ ಇದ್ದಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ. ಅವನು ಈಗ ಈ ಭೂಮಿ ಮೇಲಿಲ್ಲ. ಅಂದ್ರೆ ಪೃಥ್ವಿ. ಆ ಪೃಥ್ವಿನ ನಾನೇ ಸುಟ್ಟು ಬೂದಿ ಮಾಡ್ಬಿಟ್ಟೆ. ಅವನು ಸಮಾಧಿ ಆಗೋತ. ಇನ್ನು ಉಳಿದಿರೋದು ನಂದಿನಿ. ನಂದಿನಿನ ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. ಏ ಇಂದ್ರ, ವರಲಕ್ಷ್ಮಿ ಈ ಮನೆ ಸೊಸೆ, ಈ ಮನೆಗೆ ಬೆಳಕಾಗಿರೋಳು. ವರದಾ ವರಲಕ್ಷ್ಮಿ ಇಬ್ರು ಚೆನ್ನಾಗಿ ಬಾಳ್ ಬದುಕಬೇಕು. ಆದಷ್ಟು ಬೇಗ ಈ ಮನೆಗೆ ಒಂದು ಮೊಮ್ಮಗು ಬರಬೇಕು. ಇಷ್ಟೆಲ್ಲ ಇರುವಾಗ ಹೆಣ್ಮಗು ಮೇಲೆ ದ್ವೇಷ ಸಾಧಿಸ್ತಿಲ್ಲ. ಇದರಿಂದ ಯಾರು ತಾನೇ ನೆಮ್ಮದಿಯಾಗಿರಕ್ಕಾಗತ್ತೆ ಹೇಳು? ದ್ವೇಷನ? ನಾನೆಲ್ರಿ ದ್ವೇಷ ಸಾಧಿಸ್ತಾ ಇದ್ದೀನಿ? ನಾನ್ ಮೊದ್ಲಿಂದ ಹೇಗಿದ್ದೀನೋ ಈಗ್ಲೂ ಹಾಗೇ ಇದ್ದೀನಪ್ಪ. ನನಗೆ ಯಾಕೋ ಹಂಗ ಅನ್ಸ್ತಿಲ್ಲ. ಮೊದಲು ವರಲಕ್ಷ್ಮಿ ಸೊಸೆಯಾಗಿ ಬಂದಾಗ ಕೋಪ ಮಾಡ್ಕೊಂಡಿದ್ದೆ, ಆದ್ರೆ ಈಗ ಅವಳಿಗೆ ಕಾಟ ಕೊಡ್ಲೇಬೇಕು ಅಂತಾನೆ ನಿರ್ಧಾರ ಮಾಡ್ಬಿಟ್ಟಿದ್ಯಾ. ಏ ಇಂದ್ರ, ಅಷ್ಟಕ್ಕೂ ಅಂತ ಏನಾಯ್ತೆ? ಅಮ್ಮ, ನನಗೆ ಚೆನ್ನಾಗಿ ಗೊತ್ತು ನೀನೇನು ಅಷ್ಟು ಕೆಟ್ಟೋಳಲ್ಲ. ಆದ್ರೂ ನೀನು ವರಲಕ್ಷ್ಮಿನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ಯಾ ಅಂತಂದ್ರೆ ಅದ್ರ ಹಿಂದೆ ಏನೋ ಕಾರಣ ಇರಬೇಕು. ಏನದು? ಕಾರಣನೂ ಇಲ್ಲ, ಎಂತದ್ದು ಇಲ್ಲ. ನನ್ ಮನ್ಸಿಗೆ ಹೇಗನ್ಸುತ್ತೋ ಹಾಗೆ ಮಾಡೋಳು ನಾನು ಅಷ್ಟೇ. ಹಾಗಿದ್ರೆ ಮನ್ಸನ್ನೇ ಬದಲಾಯಿಸ್ಬಿಡು. ಮನ್ಸು ಹೀಗೆ ಇದ್ರೆ ಮನುಷ್ಯನ್ನ ಹಾಳು ಮಾಡತ್ತೆ. ಆಹಾ, ಆ ಪುಟ್ಟ ಹುಡುಗಿಗಿರೋ ಬುದ್ಧಿ ವಿವೇಕ ನಿನಗಿಲ್ವಲ್ಲೇ? ನೋಡೇ ಇದ್ರ, ವಯಸ್ಸಾಗ್ತಾ ಆಗ್ತಾ ನಾವು ಸುತ್ತಮುತ್ತಲು ಇರೋ ಜನನ್ನ ಪ್ರೀತಿ ಮಾಡಬೇಕು. ಆಗ ನಾವು ಸಹಜವಾಗ ಒಂದ್ ಹನಿ ನೀರಾದ್ರೂ ಸಿಗುತ್ತೆ. ಅದ್ಬಿಟ್ಟು ನಾವ್ ಹೇಳ್ದಂಗೆ ಕೇಳ್ಬೇಕು, ಎಲ್ಲರೂ ನಮ್ ಕೈ ಕೆಳಗಡೆನೆ ಇರ್ಬೇಕು ಅಂತಂದ್ರೆ ಸತ್ ಮೇಲೆ ಕಣ್ಣೀರ್ ಹಾಕಕ್ 4 ಜನ ಇರಲ್ಲ. ಅಯ್ಯೋ ಬಿಡ್ತು ಅನ್ರಿ, ಸಾಯೋ ಮಾತು ಯಾಕೆ ಆಡ್ತೀರಾ? ಅಷ್ಟಕ್ಕೂ ನಾನು ಅಷ್ಟು ಸುಲಭವಾಗಿ ಸಾಯೋಳಲ್ಲ ಬಿಡಿ. ಹೌದು, ಅಮ್ಮ ಕೊಡೋ ಹಿಂಸೆಯಿಂದ ಬೇರೆಯವ್ರಿಗೆ ಸಾಯ್ಬೇಕು ಅನ್ಸತ್ತೆ ಹೊರತು ಅಮ್ಮಂಗೆ ಏನು ಅನ್ಸಲ್ಲ. ನೋಡಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವ್ಯಾರು ನನಗೆ ಹೇಳ್ಕೊಡೋದ್ ಬೇಕಾಗಿಲ್ಲ, ಅರ್ಥ ಆಯ್ತಾ? ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ಶ್ರಾವಣಿ ಸುಬ್ರಹ್ಮಣ್ಯ